ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಈ ಟೇಸ್ಟ್. ಇವತ್ತು ನಾನು ಶೇರ್ ಮಾಡೋ ರೆಸಿಪಿ ಉದ್ದಿನ ಬೋಂಡ. ಹೋಟೆಲ್ ಸ್ಟೈಲಲ್ಲಿ ಉದ್ದಿನ ಬೋಂಡ ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ. ಬನ್ನಿ ಫ್ರೆಂಡ್ಸ್, ವೀಡಿಯೋಗೆ ಹೋಗೋಣ. ಅದಕ್ಕೂ ಮುಂಚೆ ನಾನು ವೀಡಿಯೋ ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ನಾನು ಹಾಕೋ ವೀಡಿಯೋ ನಿಮ್ಗೆ ತಕ್ಷಣ ಬರುತ್ತೆ ಫ್ರೆಂಡ್ಸ್. ಉದ್ದಿನ ವಡೆ ಮತ್ತು ಉದ್ದಿನ ಬೋಂಡ ಇದು ಎರಡು ತುಂಬ ಕಷ್ಟ ಅಂತ ತುಂಬ ಜನ ಕೇಳ್ತಾರೆ. ನೀವು ಹೆಂಗೆ ಮಾಡ್ತೀರಾ ಏನು ಅಂತ. ಅದು ತುಂಬ ಈಸಿ. ಅದು ಈ ಮೆಷರ್ಮೆಂಟ್ ಲೆಕ್ಕದಲ್ಲಿ ನಾವು ಕ್ಲೀನಾಗಿ ಅದು ಅಳತೆ ಮಾಡಿಕೊಂಡು ಇನ್ನೊಂದು ಅದು ನೆನೆಯೋಕ್ಕೆ ಆ ಟೈಮ್ ತಕ್ಕಂಗೆ ನಾವು ನೆನೆ ಹಾಕಿ ಅದನ್ನು ಕ್ಲೀನಾಗಿ ನೀರಿಲ್ಲದೆ ಚೆನ್ನಾಗಿ ರುಬ್ಕೊಂಡ್ರೆ ಬೋಂಡ ಅಥವಾ ವಡೆ ಎರಡು ತುಂಬ ಚೆನ್ನಾಗಿ ಬರುತ್ತೆ ಅಂತ ಒಂದು ರೆಸಿಪಿನೇ ಇವತ್ತು ನಾನು ತೋರಿಸ್ತಾ ಇರೋದು ನಿಮಗೆ. ವಿಡಿಯೋ ನೋಡಿ ಫ್ರೆಂಡ್ಸ್. ಇದು ಉದ್ದಿನ ಬೋಂಡ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಹೋಟೆಲಲ್ಲಿ ಹೆಂಗೆ ಮಾಡ್ತಾರೋ ಅದೇ ಶೈಲಿಯಲ್ಲಿ ನಾನು ಮಾಡ್ತಾಯಿದ್ದೀನಿ ಇವತ್ತು. ಬನ್ನಿ ಫ್ರೆಂಡ್ಸ್, ವೀಡಿಯೋಗೆ ಹೋಗೋಣ. ಫಸ್ಟ್ ನಾನು ಒಂದು ಕಪ್ಪಷ್ಟು ಅಕ್ಕಿ ತಗೊಂಡಿದ್ದೀನಿ. ದೋಸೆ ಅಕ್ಕಿ ಅಥವಾ ಸೊಸೈಟಿ ಅಕ್ಕಿ, ಯಾವುದಾದ್ರೂ ಒಂದು ಹಸಿ ಅಕ್ಕಿ, ರೈಸ್. ಅದೇ ಕಪ್ಪಲ್ಲಿ ಅದೇ ಮೆಷರ್ಮೆಂಟಲ್ಲಿ ಉದ್ದಿನ ಕಾಳು ತೊಗೊಂಡಿದ್ದೀನಿ. ಉದ್ದಿನ ಬೇಳೆ ಅದು ಹಾಕ್ಬೋದು. ಉದ್ದಿನ ಕಾಳು ಅಂದರೆ ಹಿಟ್ಟು ಜಾಸ್ತಿ ಒದಗುತ್ತೆ, ಅದರಿಂದ ನಾನು ಉದ್ದಿನ ಕಾಳು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಒಂದು 4-5 ಸತಿ ತೊಳ್ಕೊಂಡು ಒಂದು 2 ಅವರ್ ಸಾಕು. ನೀವು ಚೆನ್ನಾಗಿ ನೆನೆಯಾಕಬೇಕು. 2 ಅವರ್ ನಂತರನೇ ಸಾಕು. ಜಾಸ್ತಿ ನೆಂದರೂ ಚೆನ್ನಾಗಿರುತ್ತೆ. ಅದೇ ಜಾಸ್ತಿ ನೆಂದರೆ ಎಣ್ಣೆ ಜಾಸ್ತಿ ಎಳೆಯುತ್ತೆ. ಒಂದು 2 ಅವರ್ ನಂತರ ಸಾಕು. ಇದನ್ನು ತೊಳೆದು ಚೆನ್ನಾಗಿ ಒಂದು ಕಡೆ ನೆನೆಯಾಕ್ಬಿಡಿ 2 ಅವರ್. ಈಗೆಲ್ಲ ತೊಳೆದುಬಿಟ್ಟೆ ಒಂದು 2 ಅವರ್ ಬಿಟ್ಟು ನೋಡೋಣ. ನೋಡಿ ಫ್ರೆಂಡ್ಸ್, 2 ಅವರ್ ಆಯಿತು. ಈಗ ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಳ್ತೀನಿ. ನೀವು ಬೇಕಾದರೆ ಗ್ರೈಂಡ್ರಲ್ಲೂ ರುಬ್ಕೊಬೋದು. ಆದರೆ ನೀರು ಮಾತ್ರ ಸ್ವಲ್ಪನೇ ಒಂದು ಸ್ಪೂನಲ್ಲಿ ನೀರು ಸೇರಿಸ್ಕೊಂಡು ರುಬ್ಬಬೇಕು. ನಾನು ಮಿಕ್ಸಿಯಲ್ಲೇ ರುಬ್ತೀನಿ ಇವತ್ತು, ಯಾಕಂದರೆ ಕ್ವಾಂಟಿಟಿ ಕಡಿಮೆ ಇದೆ, ಒಂದೇ ಜಾರ್ ಆಗೋದು. ಅದರಿಂದ ನಾನು ಮಿಕ್ಸಿಯಲ್ಲೇ ಇವತ್ತು ರುಬ್ಕೊಳ್ತೀನಿ. ಗ್ರೈಂಡ್ರಲ್ಲಿ ಹಾಕಿದ್ರೆ ಇನ್ನೂ ಜಾಸ್ತಿ ಹಿಟ್ಟು ಒದಗುತ್ತೆ. ಆದರೆ ಹಿಟ್ಟು ಕಡಿಮೆ ಇದೆ, ಅಂದರೆ ಬೇಳೆ ಕಡಿಮೆ ಇದೆ, ಅದರಿಂದ ಮಿಕ್ಸಿಯಲ್ಲೇ ರುಬ್ಕೋಬೋದು. ನೀರಿಲ್ಲದೆ ನೀವು ಆದಷ್ಟು ನೀರಿಲ್ಲದೆ ಇದನ್ನು ಗಟ್ಟಿಯಾಗಿ ರುಬ್ಕೋಬೇಕು. ಈಗ ಉದ್ದಿನಬೇಳೆ ಜೊತೆಗೆ ಒಂದು ಅರ್ಧ ಇಂಚು ಶುಂಠಿ ತೊಗೊಳ್ಳೋಣ. ಶುಂಠಿ ಸೇರಿಸ್ಕೊಂಡು ಇಂಗು, ನಾನು ಗಡ್ಡೆ ಹಿಂಗೆ ಸೇರಿಸ್ತೀನಿ ಇವತ್ತು. ಅದು ವಾಸನೆ ಚೆನ್ನಾಗಿರುತ್ತೆ ನೋಡಿ. ಗಡ್ಡೆ ಹಿಂಗೆ ಒಂದು ಸಣ್ಣ ಪೀಸು, ಘಮ ಚೆನ್ನಾಗಿರುತ್ತೆ. ಮತ್ತು ತಿನ್ನಬೇಕಾದ್ರೆ ಟೇಸ್ಟ್ ಒಂಥರ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ನಾವು ರುಬ್ಬೋಣ. ಈಗ ಉಪ್ಪು ಹಾಕಿ ಇದರಲ್ಲೇ ಹಾಕ್ತೀನಿ ಅಂದರೆ ಒಂಥರ ಗಟ್ಟಿಯಾಗಿ ಹಿಡಿಯಲ್ಲ. ನೀವು ರುಬ್ಬೇಕಾದ್ರೆ ಮಿಕ್ಸಿ ಗಟ್ಟಿಯಾಗಿ ಒಂಥರ ಗೊರ್ರಂತ ಸೌಂಡ್ ಬರುತ್ತೆ. ಉಪ್ಪು ಸೇರಿಸಿದ್ರೆ ನೀರು ಬಿಟ್ಕೊಳ್ಳುತ್ತೆ. ಅದರಿಂದ ಉಪ್ಪು ಸೇರಿಸಿ ರುಬ್ಬೋಣ. ನೋಡಿ, ನಾನು ಉಪ್ಪು ಸೇರಿಸಿ ಒಂದು ಸ್ವಲ್ಪ ನೀರು ಸೇರಿಸಿದ್ದೀನಿ. ಮಧ್ಯ ನೋಡಿಕೊಂಡು ಸ್ಪೂನಲ್ಲಿ ನೀರು ಸೇರಿಸ್ಕೊಂಡು ರುಬ್ಬಿದ್ದೀನಿ. ನೈಸಾಗಿ ರುಬ್ಬಿದ್ದೀನಿ ನೋಡಿ. ನಿಮ್ಮಿಂದ ಎಷ್ಟು ನೈಸಾಗುತ್ತೋ ಅಷ್ಟು ನೈಸಾಗಿ ರುಬ್ಕೊಳ್ಳಿ. ಅಕ್ಕಿನೂ ಸೇರಿಸಿದ್ದೀವಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನಾನು ಇವತ್ತು ಇದಕ್ಕೆ ಅಡುಗೆ ಸೋಡಾ ಏನೂ ಹಾಕಿಲ್ಲ, ಬರೀ ಉಪ್ಪು, ಮೆಣಸಿನ ಪುಡಿ ಅಷ್ಟೇ, ಇನ್ನೇನೂ ಇಲ್ಲ. ನೋಡಿ, ಮೆಣಸು ಕುಟ್ಬಿಟ್ಟು ಹಾಕ್ತೀನಿ. ಅದು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರಲ್ಲ. ಅದರಿಂದ ಕುಟ್ಬಿಟ್ಟು ಹಾಕ್ತಾಯಿದ್ದೀನಿ 1-2 ಆಗಿ. ನೋಡಿ, ನಿಮಗೆ ಗೊತ್ತಾಗುತ್ತೆ. ಟೇಸ್ಟ್ ಅಂತೂ ಹಿಂಗೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಹೋಟ್ಲಲ್ಲಿ ಹೆಂಗೆ ಮಾಡ್ತಾರೋ ಹಂಗೆ ಮಾಡಿದ್ದೀನಿ ಇವತ್ತು. ಮತ್ತು ಕಾಯಿ ತುರಿ ಬೇಕಾದರೆ ನೀವು ಸೇರಿಸ್ಕೋಬೋದು. ನಾನು ಕಾಯಿ ತುರಿನೂ ಸೇರಿಸಿಲ್ಲ, ಬರೀ ಉದ್ದಿನ ಬೋಂಡ, ಬರೀ ಉಪ್ಪು, ಮೆಣಸು, ಇನ್ನೇನಿಲ್ಲ. ಶುಂಠಿ ಒಂದು ಸ್ವಲ್ಪ, ಹಿಂಗು ಒಂದು ಸ್ವಲ್ಪ ಹಾಕಿದ್ದೀನಿ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಈರುಳ್ಳಿ ಏನು ಬೇಕಿಲ್ಲ, ಹಂಗೆ ಮಾಡ್ಕೋಬೋದು. ನೀವು ಬೇಕಾದರೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವೆಲ್ಲ ಸೇರಿಸ್ಕೋಬೋದು. ನಾನು ಇವತ್ತು ಬರೀ ಮೆಣಸು ಹಾಕಿ ಬೋಂಡ ಮಾಡ್ತೀವಿ. ಒಂದು ಕಡೆ ಎಣ್ಣೆ ಕಾಯ್ತಾ ಇದೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಷ್ಟು ಬೇಗ. ಮಿಕ್ಸ್ ಮಾಡಿದ್ದಾಯ್ತು. ಈಗ ಎಣ್ಣೆ ಕಾಯ್ತಾ ಇದೆ. ನಿಮ್ಗೆ ಎಷ್ಟು ಸೈಜ್ ಬೇಕೋ ಅದಕ್ಕೆ ತಕ್ಕಂಗೆ ಬಿಟ್ಕೊಳ್ಳಿ. ನೋಡಿ, ಎಣ್ಣೆ ಚೆನ್ನಾಗಿ ಕಾದಿದೆ. ಈಗ ಉದ್ದಿನ ಬೇಳೆನ ನಿಮ್ಗೆ ಯಾವ ಸೈಜ್ ಬೋಂಡ ಬೇಕೋ ಅದಕ್ಕೆ ತಕ್ಕಂಗೆ ಇಟ್ಟು ನೀವು ತೊಗೋಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ. ಒಂದೇ ಥರ ಅಳತೆ ಬರುತ್ತೆ. ನೀವು ಕೈಯಲ್ಲಿ ಒಂದು ಸತಿ ತೊಗೊಂಡ್ರೆ ಅದೇ ಅಳತೆಗೆ ಬರುತ್ತೆ ಎಲ್ಲ. ನಾನು ಮೀಡಿಯಮಾಗಿ ಬಿಟ್ಟಿದ್ದೀನಿ. ಹೋಟ್ಲು ಸ್ಟೈಲ್ ಅಂದರೆ ಇನ್ನೂ ದಪ್ಪಗೂ ಬಿಡ್ಬೋದು. ನಾನು ಚಿಕ್ಕದಾಗೇ ಬಿಟ್ಟಿದ್ದೀನಿ. ಎಣ್ಣೆ ಒಂದು ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ ನಾನು. ಈ ಸುಟ್ಬಿಟ್ಟು ಮತ್ತೆ ಅದನ್ನೇ ಜಾಸ್ತಿ ಹಾಕ್ಕೊಂಡು ಬಳಸೋದು ಬೇಡ ಅಂತ ಒಂದು ಸ್ವಲ್ಪನೇ ಎಣ್ಣೆ ಸೇರಿಸ್ಕೊಂಡು ನಾನು ಮಾಡ್ತಾ ಇರೋದು. ಈಗ ನಾನು ಯಾವಾಗಲೂ ಹಂಗೆ ಮಾಡೋದು. ಜಾಸ್ತಿ ಎಣ್ಣೆ ಸೇರಿಸಿದ್ರೆ, ಜಾಸ್ತಿ ಕ್ವಾಂಟಿಟಿ ಇದ್ದರೆ ಮಾತ್ರ ಜಾಸ್ತಿ ಸೇರಿಸ್ಕೋಬೋದು. ಇದು ಕಡಿಮೆ ಇದೆ, ಅದರಿಂದ ಕಡಿಮೆನೇ ಹಾಕಿದ್ದೀನಿ. ಲೋ ಮೀಡಿಯಮ್ ಫ್ಲೇಮ್ಗೆ ಇಟ್ಕೊಂಡು ಇದನ್ನು ನೀವು ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಹೈಯಲ್ಲಿ ಮಾತ್ರ ಇಡೋಕ್ಕೆ ಹೋಗಬೇಡಿ, ಲೋ ಮೀಡಿಯಮ್ಮು. ಅದು ಬೆಂದರೆ ಅದೇ ಒಂದು ಕಡೆ ಕ್ಲೀನಾಗಿ ತಿರುಗಿಸ್ಕೋಬೋದು. ಇನ್ನು ಬೆಂದಿಲ್ಲ, ಅದು ಬಿಟ್ಕೊಳ್ಳುತ್ತೆ ಬೆಂದಿದ ತಕ್ಷಣ.
ನೋಡಿ ಬೆಂದಿದ ತಕ್ಷಣ ಹಂಗೆ ಹಿಂಗೆ ಬಿಟ್ಕೊಳ್ಳುತ್ತೆ. ಎಣ್ಣೆ ಒಂದು ಸ್ವಲ್ಪ ಜಾಸ್ತಿ ಹಾಕಿದರೆ ಮೇಲ್ಗಡೆ ಬೆಳ್ಳಗಿರುತ್ತಲ್ಲ ಹಿಟ್ಟು ಅದು ಬರೋಲ್ಲ. ಕಡಿಮೆ ಹಾಕಿರೋದಕ್ಕೆ ಒಂದು ಸ್ವಲ್ಪ ಹಿಟ್ಟು ಹಂಗೆ ಇದೆ. ಇದು ಬಿಟ್ಕೊಂಡಿದ್ದ ತಕ್ಷಣ ನಾವು ತಿರುಗಿಸಿದ್ರೆ ಸರಿಯಾಗುತ್ತೆ. ಕಲರ್ ಚೇಂಜ್ ಆಗದೆ ಒಂದೇ ಥರ ಕ್ಲೀನಾಗಿದೆ. ನಾವು ಬೇಯಿಸ್ಕೊಳ್ಳಿ. ತುಂಬ ಸೀರಿಸ್ಬಿಟ್ರೆ ಅದು ಪಾಸ್ಟಲ್ಲಿ ಇಟ್ಟರೆ ಮಾತ್ರ ಅದು ಒಳಗಡೆ ಬೆಂದಿರಲ್ಲ, ಆಚೆ ಕಪ್ಪಗಾಗೋದು. ನಾನು ಲೋ ಮೀಡಿಯಮ್ ಫ್ಲೇಮ್ ಇಟ್ಟಿರೋದ್ರಿಂದ ಅದು ಕಲರ್ ಚೇಂಜ್ ಆಗದೆ ವೈಟಾಗೇ ಇರುತ್ತೆ. ಉದ್ದಿನ ಬೋಂಡ ನೋಡಿ ಕಲರ್ ತುಂಬ ಚೇಂಜ್ ಆಗಿಲ್ಲ, ಘಮ ಮಾತ್ರ ಚೆನ್ನಾಗಿ ಬರ್ತಾಯಿದೆ. ಯಾಕಂದರೆ ಇಂಗು ಸೇರಿಸಿದ್ದೀವಲ್ಲ ಅದರಿಂದ. ನೋಡಿ ಫ್ರೆಂಡ್ಸ್, ಕೈ ಬಿಡದೆ ಹಿಂಗೆ ಮಿಕ್ಸ್ ಮಾಡ್ತಾನೆ ಇರಿ. ನಿಮಗೆ ಕಲರ್ ಚೇಂಜ್ ಆಗೋದು ಗೊತ್ತಾಗುತ್ತೆ ನೋಡಿ. ಹಿಂಗೆ ಮಿಕ್ಸ್ ಮಾಡ್ತಾನೆ ಇರಿ, ಇಲ್ಲಾಂದರೆ ಕಲರ್ ಒಂಥರ ಒಂದು ಕಡೆ ಬೆಂದಿರುತ್ತೆ, ಒಂದು ಕಡೆ ಬೆಳ್ಳಗೆ ಇರುತ್ತೆ. ನೀವು ಹಿಂಗೆ ತಿರುಗಿಸ್ತಾನೆ ಇದ್ದರೆ, ಕೈ ಆಡಿಸ್ತಾನೆ ಇದ್ದರೆ ಒಂದೇ ಕಲರ್ ಆಗಿರುತ್ತೆ. ಎಲ್ಲ ಬೋಂಡನೂ ಒಂದೇ ಕಲರಾಗಿ ಬರುತ್ತೆ. ಈಗ ಬೆಂದೋಯ್ತು ಬೋಂಡ. ಈ ಬೋಂಡ ಜಾಸ್ತಿ ಎಣ್ಣೆ ಕುಡಿಯಲ್ಲ, ಯಾಕಂದರೆ ನಾವು ಅಕ್ಕಿ ಹಿಟ್ಟು ಅರ್ಧ ಹಾಕಿದ್ದೀವಲ್ಲ, ಗರಿ ಗರಿಯಾಗೂ ಇರುತ್ತೆ. ನೋಡಿ, ನೋಡೋಕ್ಕೂ ಚೆನ್ನಾಗಿರುತ್ತೆ, ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ಇದಕ್ಕೆ ಮತ್ತೆ ಇನ್ನೊಂದು ಸರ್ತಿ ಹೇಳ್ತೀನಿ, ನಾನು ಇದಕ್ಕೆ ಅಡುಗೆ ಸೋಡಾ ಏನು ಯೂಸ್ ಮಾಡಿಲ್ಲ. ಅಕ್ಕಿ ಹಿಟ್ಟು ಇಷ್ಟೊಂದು ಅಕ್ಕಿ ಹಾಕಿದ್ದೀರಲ್ಲ, ಬೋಂಡ ಚೆನ್ನಾಗಿರುತ್ತಾ ಅಂತ ತುಂಬ ಜನ ಹಂಗೆ ಕೇಳೋದು ನಾನು ಹೇಳಿದ್ರು. ಆದರೆ ಏನೂ ಬೇಕಾಗಿಲ್ಲ. ನೀವು ಚೆನ್ನಾಗಿ ರುಬ್ಕೊಂಡ್ರೆ ನೆನೆ ಹಾಕ್ಬಿಟ್ಟು ಅಷ್ಟೇ ಸಾಕು. ಟೇಸ್ಟಿಗೆ ಬರೀ ಉಪ್ಪು ಹಾಕ್ಕೊಂಡು ನೀವು ಇದನ್ನು ಬೋಂಡ ಮಾಡ್ಬೋದು. ತೆಗೆದುಬಿಟ್ಟೆ ಇನ್ನು ಉಳಿದಿರೋದು ಹಂಗೆ ಮಾಡ್ಕೊಳ್ಳೋಣ. ಬೋಂಡ ರೆಡಿ ಆಯಿತು. ನೋಡಿ ಫ್ರೆಂಡ್ಸ್, ಬೋಂಡ ತುಂಬ ಚೆನ್ನಾಗಿ ರೆಡಿಯಾಗಿದೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂತು. ನಿಮ್ಗೆ ಬರೀ ಚಟ್ನಿ ಇಟ್ಕೊಂಡು ತಿಂದರೆ ತುಂಬ ಟೇಸ್ಟು ಚೆನ್ನಾಗಿರುತ್ತೆ. ಕಾಯಿ ಚಟ್ನಿ ಇದ್ದರೆ ಸಾಕು, ಇನ್ನೇನು ಬೇಕಿಲ್ಲ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇದು ನೋಡಿ ಗರಿ ಗರಿಯಾಗಿದೆ, ಒಳಗಡೆ ಸಾಫ್ಟಾಗಿರುತ್ತೆ. ನೋಡಿ ನಿಮಗೆ ಗೊತ್ತಾಗುತ್ತೆ, ನೋಡಿದ ತಕ್ಷಣವೇ ಗೊತ್ತಾಗುತ್ತೆ ಚೆನ್ನಾಗಿ ಬಂದಿದೆ ಬೋಂಡ. ನೀವು ನಿಮ್ಮ ಮನೇಲಿ ಮಾಡಿ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಒಳ್ಳೊಳ್ಳೆ ವಿಡಿಯೋ ಕೊಡ್ತಾ ಇರ್ತೀನಿ. ಮುಂದಿನ ವಿಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್.